ಶಾಂತಿ ಆಸ್ಪತ್ರೆಯಿಂದ ಅಪರ್ಣಾ ಪಾರ್ಥಿವ ಶರೀರವನ್ನ ಮನೆಗೆ ಶಿಫ್ಟ್ ಮಾಡಲಾಗಿದೆ. ಬನಶಂಕರಿ 2ನೇ ಹಂತದಲ್ಲಿರುವ ಮನೆಯಲ್ಲಿ ಪಾರ್ಥಿವ ಶರೀರವನ್ನ ಅಂತಿಮ ದರ್ಶನಕ್ಕಾಗಿ ಇಡಲಾಗುತ್ತೆ. ಬೆಳಗ್ಗೆ 8 ಗಂಟೆಯ ನಂತರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮಧ್ಯಾಹ್ನ 11:30ರವರೆಗೆ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ನಿನ್ನೆ ರಾತ್ರಿ 9:30ರ ಸುಮಾರಿಗೆ ನಟಿ ಹಾಗೂ ನಿರೂಪಕಿಯಾಗಿದ್ದಂತಹ ಅಪರ್ಣಾ ವಿಧಿವಶರಾಗಿದ್ದಾರೆ. ಹಾಗಾಗಿ ಅವರ ಪಾರ್ಥಿವ ಶರೀರವನ್ನ ಶಾಂತಿ ಆಸ್ಪತ್ರೆಯಿಂದ ಮನೆಗೆ ಶಿಫ್ಟ್ ಮಾಡಲಾಗಿದೆ. ಇನ್ನು ಬನಶಂಕರಿ 2ನೇ ಹಂತದಲ್ಲಿರುವಂತಹ ಅಪರ್ಣಾ ಅವರ ಮನೆಗೆ ಪಾರ್ಥಿವ ಶರೀರವನ್ನ ಶಿಫ್ಟ್ ಮಾಡಲಾಗಿದೆ. ಬೆಳಗ್ಗೆ 8 ಗಂಟೆಯ ನಂತರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕೂಡ ಮಾಡಲಾಗುತ್ತೆ. ಈಗಾಗಲೇ ಅಪರ್ಣಾ ಪತಿ ನಾಗರಾಜ್ ವಸ್ತಾರೆ ಭಾವುಕರಾಗಿದ್ದು ಸಾಕಷ್ಟು ಮಾತುಗಳನ್ನಾಡಿದ್ದಾರೆ. 2 ವರ್ಷಗಳ ಹಿಂದೆ ಅವರಿಗೆ ಶ್ವಾಸಕೋಶದ ಕ್ಯಾನ್ಸರ್ ಇರೋದು ಗೊತ್ತಾಗಿತ್ತು. 6 ತಿಂಗಳು ಮಾತ್ರ ಬದುಕ್ತಾರೆ ಅಂತ ಡಾಕ್ಟರ್ ಹೇಳಿದರು. ಆದರೆ 1 ವರ್ಷ ಒದ್ದಾಡಿದ್ದಾರೆ ಅಂತ ಹೇಳಿದರು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ಇದೀಗ ಅಪರ್ಣಾ ಪಾರ್ಥಿವ ಶರೀರವನ್ನು ಮನೆಗೆ ಶಿಫ್ಟ್ ಮಾಡಲಾಗಿದೆ. ಎಷ್ಟು ಗಂಟೆಯ ನಂತರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ? ಖಂಡಿತ ಪ್ರತ್ಯಕ್ಷ ಈಗಾಗಲೇ ಸಾಕಷ್ಟು ಒಂದು ಸಿದ್ಧತೆಗಳನ್ನು ಇಲ್ಲಿ ಮಾಡಿಕೊಂಡಿರುವಂತಹದ್ದು ನಾನು ದೃಶ್ಯಾವಳಿಗಳಲ್ಲೂ ಕೂಡ ತೋರಿಸ್ತಾ ಹೋಗ್ತೇನೆ ಯಾವ ರೀತಿಯಾದಂಥ ಸಿದ್ಧತೆಗಳನ್ನು ಇಲ್ಲಿ ಮಾಡಿಕೊಳ್ಳಲಾಗಿದೆ ಅಂತ ಹೇಳಿ. ಇದಕ್ಕೆ ಖ್ಯಾತ ನಿರೂಪಕಿ ಹಾಗೂ ಕನ್ನಡದ ಧ್ವನಿ ಎಂದೇ ಪ್ರಸಿದ್ಧಿಯಾಗಿರುವಂತಹ ಅಪರ್ಣಾ ಅವರು ನಿನ್ನೆ ರಾತ್ರಿ ಸುಮಾರು 9:30 ಸುಮಾರಿಗೆ ನಿಧನರಾಗ್ತಾರೆ. ಅದಾದ ನಂತರ ಅವರ ಪಾರ್ಥಿವ ಶರೀರವನ್ನು ಆಸ್ಪತ್ರೆಯಲ್ಲೇ ಇಡಲಾಗುತ್ತೆ ಈ ರಾತ್ರಿ. ಅದಾದ ನಂತರ ಇಲ್ಲಿ ಮನೆಯ ಬಳಿ ಬನಶಂಕರಿಯ 2ನೇ ಹಂತದ ಬಳಿ ಬೇಕಾಗಿರುವ ಅಂತಿಮ ದರ್ಶನಕ್ಕೆ ಬೇಕಾಗಿರುವ ಎಲ್ಲ ಒಂದು ಸಿದ್ಧತೆಗಳನ್ನು ಮಾಡಿಕೊಳ್ಳಿಕ್ಕೆ ಕೆಲವೊಂದು ಟೈಮನ್ನು ತಗೊತಾರೆ. ಅದಾದ ನಂತರ ಇಲ್ಲಿ ಸಾರ್ವಜನಿಕರಿಗೆ ಯಾರ್ಯಾರು ಬರ್ತಾರೆ ಅವರ ಎಲ್ಲ ಅಂತಿಮ ದರ್ಶನಕ್ಕೆ ಬೇಕಾಗಿರುವ ವ್ಯವಸ್ಥೆಗಳನ್ನು ಮಾಡಿ ಅದಾದ ನಂತರ ಬೆಳಗಿನ ಜಾವ ಸುಮಾರು 6 ಗಂಟೆಗೆ ಪಾರ್ಥಿವ ಶರೀರವನ್ನು ಆಸ್ಪತ್ರೆಯಿಂದ ಮನೆಯ ಬಳಿ ಕೊಂಡೊಯ್ದು ಈಗಾಗಲೇ ಸಾರ್ವಜನಿಕರ ಒಂದು ದರ್ಶನಕ್ಕೆ ಒಂದು ಅನುವು ಮಾಡಿಕೊಟ್ಟಿರುವಂತಹದ್ದು ಈಗಾಗಲೇ ನಾವು ದೃಶ್ಯಾವಳಿಗಳಲ್ಲೂ ಕೂಡ ನೋಡ್ತಾ ಇರ್ಬೋದು. ಈಗಾಗಲೇ ಎಲ್ಲ ವ್ಯವಸ್ಥೆಯನ್ನು ಇಲ್ಲಿ ಮಾಡಿರುವಂತಹದ್ದು. ಇನ್ನು ಕುಟುಂಬಸ್ಥರು ಕೂಡ ಸಾಕಷ್ಟು ಜನ ನಿನ್ನೆ ರಾತ್ರಿಯಿಂದನೇ ಮನೆಯ ಬಳಿ ನೆನೆದು ಈಗಾಗಲೇ ನಾಗರಾಜ್ ಅಂದರೆ ಅಪರ್ಣಾ ಅವರ ಪತಿ ಏನಿದ್ದಾರೆ ಅವ್ರಿಗೆ ಒಂದು ಧೈರ್ಯ ತುಂಬುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇರುವಂತಹದ್ದು. ಅವರು ಕೂಡ ನಿನ್ನೆ ರಾತ್ರಿಯಿಂದ ಸಾಕಷ್ಟು ಕುಸಿದು ಹೋಗಿದ್ದಾರೆ. ಅಂದರೆ ನಿನ್ನೆ ರಾತ್ರಿ ಮಾತಾಡಬೇಕಾದ್ರೆ ಕೂಡ ಸಾಕಷ್ಟು ಭಾವುಕರಾಗಿದ್ದರು. ಅಂದರೆ ಕ್ಯಾನ್ಸರ್ ವಿರುದ್ಧ ಕೇವಲ ನನ್ನ ಪತ್ನಿ ಮಾತ್ರ ಸೋತಿಲ್ಲ, ನಾನು ಅವರಿಬ್ಬರು ಕೂಡ ಜಂಟಿಯಾಗಿ ಸೋತಿದ್ದೇವೆ ಅನ್ನುವಂತಹ ಒಂದು ರೀತಿಯಾದಂತಹ ಭಾವುಕದ ಮಾತುಗಳನ್ನು ಹೇಳ್ತಾ ಇದ್ರು. ಏಕೆಂತಂದರೆ ನಾನು ಅವರು ಜೊತೆಯಲ್ಲಿ ಇರುವಾಗ ಸಾಕಷ್ಟು ಧೈರ್ಯದಿಂದ ಧೀರೆಯಾಗಿ ಬದುಕಿದ್ರು. ಮತ್ತು ಅವರ ಏಜ್ ವಿಚಾರವಾಗಿ ಬಂದರೆ ಯಾವುದೇ ರೀತಿಯಾದಂತಹ ಒಂದು ಏಜ್ ತೋರಿಸದೆ ಆಕೆ ಬದುಕಿದ್ಲು. ಈಗ ಆಗಸ್ಟ್ ಬಂದರೆ ಆಕೆಗೆ ಸುಮಾರು 58 ವರ್ಷ ತುಂಬುತ್ತೆ. ಆದರೆ ಈವರೆಗೂ ಕೂಡ ಎಲ್ಲೂ ಆಕೆ ವಯಸ್ಸು ಇಷ್ಟು ಅಂತ ಹೇಳಲಿಕ್ಕೆ ಆಗದ ರೀತಿಯಲ್ಲಿ ಬದುಕಿ ತೋರಿಸಿದ್ಲು. ಇದಾದ ನಂತರ ಅಂದರೆ ಕಳೆದ 2 ವರ್ಷಗಳ ಹಿಂದೆ ಆಕೆಗೆ ಒಂದು ಶ್ವಾಸಕೋಶದ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗಿತ್ತು. ಆದರೆ ಅಷ್ಟೊತ್ತಿಗಾಗಲೇ 4ನೇ ಸ್ಟೇಜ್ನಲ್ಲಿ ಇದೆ ಅಂತ ಗೊತ್ತಾಗಿತ್ತು. ಹಾಗಾಗಿ ಆ ವೈದ್ಯರು ಅಂದರೆ ಟ್ರೀಟ್ಮೆಂಟ್ ಮಾಡಿದಂತಹ ವೈದ್ಯರು ಸುಮಾರು 6 ತಿಂಗಳು ಬದುಕಿದ್ರೆ ಕಷ್ಟ ಅನ್ನುವಂತಹ ಮಾತುಗಳನ್ನು ಹೇಳಿದ್ರು. ಆದರೆ ಧೀರೆ ಆದಂತಹ ಅಪರ್ಣಾ ಅವರು ಸುಮಾರು 1.5 ವರ್ಷ ಈ ಒಂದು ಕಾಯಿಲೆಯನ್ನು ಎದುರಿಸಿ ಬದುಕಿದ್ರು. ಆದರೆ ಕಳೆದ ಫೆಬ್ರವರಿಯಿಂದ ಸಾಕಷ್ಟು ಸೋತಿದ್ರು. ಅಂದರೆ ಅವ್ರಿಗೂ ಕೂಡ ತಡ್ಕೊಳ್ಳಿಕ್ಕೆ ಕಷ್ಟ ಆಗ್ತಾಯಿತ್ತು. ಈ ಹಿನ್ನೆಲೆಯಲ್ಲಿ ಒಂದು ಕಡೆ ಸಾಕಷ್ಟು ಒದ್ದಾಟವನ್ನು ಕೂಡ ಮಾಡಿ ಈಗಾಗಲೇ ನಿನ್ನೆ ರಾತ್ರಿ ಉಸಿರನ್ನು ಚೆಲ್ಲಿದ್ದಾರೆ. ಹೀಗಾಗಿ ಒಂದು ಕಡೆ ಸಾಕಷ್ಟು ನೋವಿದೆ ಅನ್ನುವಂತಹದ್ದು. ಮತ್ತು ನಾವು ಖಾಸಗಿಯಾಗಿ ಬದುಕಿದ್ದವರು ಖಾಸಗಿಯಾಗಿ ಅವರಿಗೆ ವಿದಾಯ ಹೇಳಲಿಕ್ಕೂ ಕೂಡ ನಾನು ಬಯಸ್ತೇನೆ ಅನ್ನುವಂತಹ ಭಾವುಕದ ಮಾತುಗಳನ್ನು ಹೇಳಿ ಅವರು ಹೇಳಿದರು. ಅದಾದರೆ ಈಗಾಗಲೇ ಬೇಕಾಗಿರುವಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆದರೆ ಅಂತಿಮ ದರ್ಶನಕ್ಕೆ ಮುಗಿದ ನಂತರ ಎಲ್ಲಿ ಒಂದು ಅಂತಿಮ ಕ್ರಿಯೆಗಳು ಮಾಡ್ತಾರೆ ಅನ್ನುವಂತಹದ್ದನ್ನು ಕೂಡ ಕೆಲವೇ ಕ್ಷಣಗಳಲ್ಲಿ ಹೇಳಲಿದ್ದಾರೆ. ಪ್ರತ್ಯಕ್ಷ. ಥ್ಯಾಂಕ್ ಯು ಚಂದ್ರಶೇಖರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.